ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಾದಾವರ ಬ್ಯಾಂಗ್ಳೂರು ನಾರ್ತು ನಾಗಸಂದ್ರ ಮೆಟ್ರೋ ಸ್ಟೇಷನು, ಆಮೇಲೆ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಮೆಟ್ರೋ ಸ್ಟೇಷನು, ಅದಾದಮೇಲೆ BIEC ಮೆಟ್ರೋ ಸ್ಟೇಷನ್ ಅಪ್ಕಮಿಂಗ್, ಈ ಮೂರು ಸ್ಟಾಪ್ಗಳು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಸು. ಇನ್ನೊಂದು 3 ತಿಂಗಳಲ್ಲಿ ಲಾಂಚ್ ಆಗ್ಬೋದು. ಸೊ ಆ ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಇರೋ ಒಂದು ಮಾದಾವರ ಅನ್ನೋ ಪ್ಲೇಸಲ್ಲಿ ನಾನು ಈ ಮನೆನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಮನೆ G+2.5 ಇದೆ. ಏನು ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 3 BHK, ಅದ್ರ ಮೇಲೆ ಅಂದರೆ ಸೆಕೆಂಡಲ್ಲಿ 3 BHK, ಅದ್ರ ಮೇಲೆ ಒಂದು ರೂಮು. ಸೊ ಇದು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 1240 ಫ್ರಂಟ್ಗೆ 30, ಬ್ಯಾಕ್ಗೆ 41. ಸೊ ಟೋಟಲ್ 1240 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 4000 ಸ್ಕ್ವೇರ್ ಫೀಟು. 4000 ಸ್ಕ್ವೇರ್ ಫೀಟು. ಗ್ರೌಂಡ್, ಇನ್ನೊಂದ್ಸರಿ ಹೇಳ್ತೀನಿ, ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 3 BHK, ಸೆಕೆಂಡಲ್ಲಿ 3 BHK, ಅದ್ರ ಮೇಲೆ ಒಂದು ರೂಮು ಅವೈಲೇಬಲ್ ಇದೆ ಈ ಒಂದು ಬಿಲ್ಡಿಂಗಲ್ಲಿ. ಲ್ಯಾಂಡು DC ಕನ್ವರ್ಷನ್ ಇರುತ್ತೆ, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಎಲ್ಲ ತೋರಿಸ್ದೆ, ಎಲಿವೇಶನ್ ಎಲ್ಲ ತೋರಿಸ್ದೆ ಮನೆಯದು. ಈಗ ನೆಕ್ಸ್ಟ್ ಪಾರ್ಕಿಂಗ್ ಬಂದಿದ್ದೀನಿ. ಪಾರ್ಕಿಂಗ್ ನಿಮಗೆ ಏನಿಲ್ಲ ಅಂದರೆ ಒಂದು 2 ಕಾರು, ಇಲ್ಲಾಂದರೆ 2 ಕಾರು ಇಲ್ಲ 2 ಬೈಕ್ನ ನಿಲ್ಸ್ಕೊಬೋದು ಪಾರ್ಕಿಂಗಲ್ಲಿ. ಸೊ ಈ ಮನೆ ಆದಮೇಲೆ ಇನ್ನೊಂದು ಸೈಟ್ ಇರ್ಬೋದು. ಆ ಮನೆ ಆಗಿ ಇದು ಡೆಡ್ ಎಂಡ್ಗೆ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ನೀವು ಬೇಕಾದ್ರೆ ಪಾರ್ಕಿಂಗ್ ಪ್ಲಸ್ ಹೊರಗಡೆ ಏನಾದರೂ ವೆಹಿಕಲ್ಗಳಿದ್ರೆ ಆರಾಮ್ಸೆ ನಿಲ್ಸ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿರೋ ಒಂದು 2 BHK ಮನೆನ ತೋರಿಸ್ತಾ ಇದ್ದೀನಿ. ಫುಲ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟಲ್ಲಿ ಇದು ಮಾಡಿದ್ದಾರೆ. ನೋಡಿ, ಹಾಲ್ ತೋರಿಸ್ತಾ ಇದ್ದೀನಿ, ಲಿವಿಂಗ್ ಏರಿಯಾನ. ಫುಲ್ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿರೋ ಮನೆ. ಫುಲ್ ಅಲ್ಟಿಮೇಟ್ ವರ್ಕ್ ಅಂತಲೇ ಹೇಳ್ಬೋದು. ಫುಲ್ ವಾರ್ಡ್ರೋಬ್ಸ್ ಆಗಲಿ, ಇಂಟೀರಿಯರ್ಸ್ ಆಗಲಿ, ಕಿಚನ್ ಕ್ಯಾಬಿನೆಟ್ಸ್ ಆಗಲಿ, ಆಮೇಲೆ ಇದು ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಎವ್ರಿಥಿಂಗ್ A1 ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ವುಡ್ ಬಂದ್ಬಿಟ್ಟು ಪೂಜಾ ರೂಮ್ ವುಡ್ಡು, ಆಮೇಲೆ ಮೇನ್ ಡೋರ್ ವುಡ್ ಎಲ್ಲ ಪಕ್ಕ ಫಸ್ಟ್ ಟೀಕ್ ವುಡ್ಡು ಅವನ್ನ ಯೂಸ್ ಮಾಡಿದ್ದಾರೆ. ನೋಡಿ, ಇವಾಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಓಪನ್ ಕಿಚನ್ ಇದು. ನಿಮಗೆ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ ಓಪನ್ ಕಿಚನ್ನು. ಗ್ರೀನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ ಓಪನ್ ಕಿಚನ್ ವಾರ್ಡ್ರೋಬ್ಸ್ಗೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ, ಇದು ಕಾಮನ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಕಾಮನ್ ಬಾತ್ರೂಮ್ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇದು ಇಂಡಿಯನ್ ಟೈಪ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಪ್ಲಸ್ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ವಾಲ್ ಟೈಲ್ಸ್ ಫುಲ್ ಒಂಥರ ಬ್ರೌನ್ ಕಲರಲ್ಲಿ ಒಂದೊಳ್ಳೆ ಮಾರ್ಬಲ್ ಫಿನಿಶಿಂಗ್ ಇರೋ ಇದು ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ, ಇದು ಫಸ್ಟ್ ರೂಮ್. ಇದು ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ವಾರ್ಡ್ರೋಬ್ಸು ಎಲ್ಲ ಆಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲೈಟಾಗಿ ವೈಟ್ ಕಲರ್, ಸ್ವಲ್ಪ ಲೈಟಾಗಿ ಗ್ರೇ ಪ್ಲಸ್ ವೈಟ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಔಟ್ಸೈಡ್ಗೆ. ಪ್ಲಸ್ ಇದು ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಬಂದ್ಬಿಟ್ಟು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಇರೋ ಬಾತ್ರೂಮ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ಇವಾಗ ಅಡುಗೆ ಮನೆ ತೋರಿಸಿದೆ, ಲಿವಿಂಗ್ ಏರಿಯಾ ತೋರಿಸಿದೆ, ಫಸ್ಟ್ ಬೆಡ್ರೂಮ್ ತೋರಿಸಿದೆ. ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಲ್ಯಾಮಿನೇಟ್ಸ್ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಬೆಡ್ರೂಮ್ನಲ್ಲಿ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಓನ್ಲಿ ಒಂದು ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಫಸ್ಟ್ ಫ್ಲೋರಲ್ಲಿ ಟ್ರಿಪಲ್ BHK ಇರೋ ಮನೆನ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇದು ಜಿಂದಾಲ್ ಅಪಾರ್ಟ್ಮೆಂಟ್ ತೋರಿಸ್ದೆ ನಿಮಗೋಸ್ಕರ. ಅಷ್ಟು ನಿಯರ್ ಆಗಿದೆ ಈ ಮನೆ ಬಂದ್ಬಿಟ್ಟು. ಮಾದಾವರ ಪ್ಲೇಸಲ್ಲಿರೋ ಮನೆ ಬಂದ್ಬಿಟ್ಟು ಜಿಂದಾಲ್ ಮೆಟ್ರೋ ಸ್ಟೇಷನ್, ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬನ್ನಿ ಈಗ ನೆಕ್ಸ್ಟ್ ತ್ರಿಬಲ್ BHK ಮನೆ ತೋರಿಸ್ತೀನಿ. ನೋಡಿ, ಇಲ್ಲೂ ಕೂಡ ಹಾಲು ಎಷ್ಟು ಸ್ಪೇಷಿಯಸ್ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಕೊಬೋದು. ಅಷ್ಟು ತುಂಬಾ ಚೆನ್ನಾಗಿರೋ ಮನೆ. ಪ್ರತಿಯೊಂದು ಇಲ್ಲಿ 3 ಫ್ಲೋರ್ ಏನು G+2.5 ಏನಿದೆಯೋ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಸ್ ನೋಡಿ, ಫುಲ್ ಅಲ್ಟಿಮೇಟ್ ಆಗಿದೆ TV ಕ್ಯಾಬಿನೆಟ್ಟು. ಇಲ್ಲಿ ಒಂದು ಇದರಲ್ಲಿ ಒಂದು ಫ್ಲೋರಲ್ಲಿ, ಅಂದರೆ ಈ ಫ್ಲೋರಲ್ಲಿ ಓನರ್ ಇದ್ದಾರೆ, ಇನ್ನೊಂದು ಫ್ಲೋರಲ್ಲಿ ಬಾಡಿಗೆಗಿದ್ದಾರೆ, ಇನ್ನೊಂದು ಫ್ಲೋರ್ ಖಾಲಿ ಇದೆ. ಸೊ ಈ ಬಿಲ್ಡಿಂಗಲ್ಲಿ ನಿಮಗೆ ಏನಿಲ್ಲ ಅಂದರೆ ರೆಂಟೆಡ್ ಇನ್ಕಮ್ ಎಷ್ಟು ಅಂದರೆ 15,000 30 ಪ್ಲಸ್ ಅದೊಂದು 12,000 ಮೇಲೆ ಒಂದು ರೂಮು 46,000. ಈ ಮನೆಯಿಂದ ನೀವು 100% ಆಗಿ ಒಂದು 46,000 ರೆಂಟೆಡ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ, ನೀವು ಎತ್ಕೊಂಡಾದರೆ ನಿಮಗೆ ಏನಿಲ್ಲ ಅಂದರೆ ಒಂದು 35,000 ರೆಂಟೆಡ್ನ ಇನ್ಕಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ತ್ರಿಬಲ್ BHK ಮನೆ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಒಂದು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದೆ ನೋಡಿ. ಇಲ್ಲೂ ಕೂಡ ಹೆವಿ ವಾರ್ಡ್ರೋಬ್ಸ್, ನಿಮಗೆ ವಾರ್ಡ್ರೋಬ್ಸ್ ಪ್ರತಿ ಒಂದು ಬೆಡ್ರೂಮ್ನಲ್ಲೂ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ವಾಶ್ ಬೇಸಿನ್ನೇ ಆಗಲಿ, ಬಾತ್ರೂಮ್ ಫಿಟ್ಟಿಂಗ್ಸೇ ಆಗಲಿ, ಎಲ್ಲೆಲ್ಲಿ ಏನೇನು ಬೇಕೋ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಷ್ಟು ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು. ನೋಡಿ, ಈ ಬೆಡ್ರೂಮ್ನಿಗೆ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಈ ಬೆಡ್ರೂಮ್ಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ನೋಡಿ, ಹೊರಗಡೆ ಬಂದು ತೋರಿಸ್ತೀನಿ ಬಾಲ್ಕನಿನ. ಏನಿಲ್ಲ ಅದು 1.5 ಫೀಟ್ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಹೊರಗಡೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸರೌಂಡಿಂಗ್ ಅಷ್ಟು ಚೆನ್ನಾಗಿದೆ ಲ್ಯಾಂಡು. ಆಮೇಲೆ ಗ್ರೀನರಿನೂ ಚೆನ್ನಾಗಿದೆ, ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಮಾದಾವರ ಬಸ್ ಸ್ಟ್ಯಾಂಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದರೆ 3/4 ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್ ಅಂದರೆ. ಆಮೇಲೆ ನಿಮಗೆ ಇದು ಪ್ರೆಸ್ಟೀಜ್ ಜಿಂದಾಲ್ ಈಗ ಅಂದರೆ ನಾಗಸಂದ್ರ ಮೆಟ್ರೋ ಈಗ ಲಾಂಚಲ್ಲಿ ಆಲ್ರೆಡಿ ರನ್ನಿಂಗಲ್ಲಿರೋ ಮೆಟ್ರೋ ಸ್ಟೇಷನಿಂದ ನಿಮಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಈಗ ಆಲ್ರೆಡಿ ರನ್ನಿಂಗಲ್ಲಿರೋ ಮೆಟ್ರೋ ಸ್ಟೇಷನಿಂದ ನಿಮಗೆ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಈಗ ನೆಕ್ಸ್ಟ್ ಡಿಸೆಂಬರಲ್ಲಿ ಲಾಂಚ್ ಆಗುತ್ತೆ. ಆ ಮೆಟ್ರೋ ಸ್ಟೇಷನಿಂದ ನಿಮಗೆ ಒಂದು 3/4 ಕಿಲೋಮೀಟರ್ ಅಷ್ಟೇ ಈ ಮನೆಗೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಬೆಡ್ರೂಮ್ ತೋರಿಸಿದೆ. ಇನ್ನೊಂದು ಬೆಡ್ರೂಮ್ಗಳಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿ ಎಲ್ಲ ಜಾಗ ಇದೆ. ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಂಗಾಗಿ ಪ್ರತಿಯೊಂದು ಗಾಳಿ ಬೆಳಕು ವೆಂಟಿಲೇಷನ್ನು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ಎಲ್ಲ ಬೆಡ್ರೂಮ್ನಲ್ಲೂ ನೀವು 100% 100% ಫ್ಯಾಮಿಲಿ ಕಾಟ್ನೇ ಯೂಸ್ ಮಾಡ್ಕೊಬೋದು. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಹಾಲು ಲಿವಿಂಗ್ ಏರಿಯಾದು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡ್ ಆಯಿತು, ಫಸ್ಟ್ ಆಯಿತು. ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 3 BHK, ನೆಕ್ಸ್ಟ್ ಸೆಕೆಂಡಲ್ಲೂ ಕೂಡ 3 BHK ಮನೆನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಸ್ಟೇರ್ ಕೇಸ್ ಕೂಡ ನಿಮಗೆ 3 ಫೀಟ್ 3 to 3.5 ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಪ್ರತಿಯೊಂದು ಏನು ಮನೆ ಮುಂದೆ ಅಂದರೆ 3 BHK ಮನೆ ಮುಂದೆ ಆಗಲಿ 2 BHK ಮನೆ ಮುಂದೆ ಆಗಲಿ ಚಪ್ಪಲಿ ಸ್ಟ್ಯಾಂಡ್ ಬಿಡೋಕ್ಕೆ ಅಂತ ನೀಟಾಗಿ ಅದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಚಪ್ಪಲಿ ಸ್ಟ್ಯಾಂಡ್ನ ಪ್ರೊವೈಡ್ ಮಾಡಿದ್ದಾರೆ.
ನೆಕ್ಸ್ಟ್ ಬನ್ನಿ ಇನ್ನೊಂದು 3 BHK ಮನೆಯನ್ನು ತೋರಿಸ್ತೀನಿ. ಟೋಟಲಿ ಇಂಜಿನಿಯರಿಂಗ್ ಪ್ಲ್ಯಾನ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಬರಬೇಕು ವಾಸ್ತು ಪ್ರಕಾರ ಆಗಲಿ, ಆಮೇಲೆ ಒಂದು ಗ್ರಾನೈಟಿಂದ ಆಗಲಿ, ಒಂದು ವಾರ್ಡ್ರೋಬ್ಸಿಂದ ಆಗಲಿ, ಪ್ರತಿಯೊಂದೂ ನೀಟಾಗಿ ಪ್ಲ್ಯಾನ್ ಮಾಡಿ ಒಳ್ಳೊಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಫ್ಲೋರಿಂಗು, ಗ್ರಾನೈಟು, ವಾಲ್ ಟೈಲ್ಸು, ವಾರ್ಡ್ರೋಬ್ಸು ಪ್ರತಿಯೊಂದರಲ್ಲೂ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಈ ಮನೆ ಎಲ್ಲ ಮನೆಗಳಲ್ಲೂ. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ TV ಕ್ಯಾಬಿನೆಟ್ಸ್ ನೋಡಿ ಒಳ್ಳೆ ಸೂಪರ್ ಲುಕ್ ಕೊಡ್ತಾಯಿದೆ. ಅದು ನೋಡಿ, ನೀವು ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 12 ಮೆಂಬರ್ಸ್ ಕೂತ್ಕೊಳ್ಳೋಷ್ಟು ಸೋಫಾನ ನೀವು ಯೂಸ್ ಮಾಡ್ಬೋದು ಈ ಲಿವಿಂಗ್ ಏರಿಯಾದಲ್ಲಿ. ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಇದು ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಅಡುಗೆ ಮನೆಗೂ ಕೂಡ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಹಾಲ್ನ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಈ ಮನೆ ಕೂಡ 3 BHK ಮನೆ. ಫ್ರೆಂಡ್ಸ್, ಯಾರ್ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಐಕಾನಲ್ಲಿ ನಿಮಗೆ ಹಾಲ್ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ನು ಪ್ರತಿಯೊಂದು ನಾನು ಏನೇನು ಅಪ್ಲೋಡ್ ಮಾಡ್ತೀನೋ ಆ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಂಗಾಗಿ ನಿಮಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ನೋಡಿ, ಅದನ್ನು ನಿಮಗೆ ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ ನಿಮಗೆ ಬೈ ಮಾಡ್ಬೋದು. ಫ್ರೆಂಡ್ಸ್, ಈ ಮನೆ ಅಲ್ಲದೆ ನಿಮಗೆ ನನ್ನ ಚಾನಲ್ನಲ್ಲಿ ಏನಿಲ್ಲ ಅಂದ್ರೂ ನಿಮಗೆ ಮಿನಿಮಮ್ ಒಂದು 60 ಲ್ಯಾಕ್ಸಿಂದ ಅಪ್ ಟು 2.5 ಲ್ಯಾಕ್ಸ್ವರೆಗೂ 2.5 crore ಮನೆಗಳು ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಯಾವ್ಯಾವ ಅವೈಲೇಬಲ್ ಇದ್ದಾವೋ ಅವೆಲ್ಲ ನಾನು ಬೇಕಾದ್ರೆ ನೀವು ಆ ವಿಡಿಯೋ ಎಲ್ಲ ನೋಡಿ ನಿಮ್ಗೆ ಯಾವ್ದಾರ ಮನೆ ಇಷ್ಟ ಆಯಿತು ಅಂದರೆ ಅದಕ್ಕೆ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ ನನಗೆ. ನಾನು 100% ಅದು ಅವೈಲೇಬಲ್ ಇದೆಯೋ ಇಲ್ವೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ವಿಡಿಯೋ ಗಮನಿಸಿ ನಿಮ್ಗೆ ಯಾವುದಾದ್ರೂ ಓಕೆ ಆಗ್ಬೋದು. ಹಂಗಾಗಿ ಬೇಕಾದ್ರೆ ಆವಾಗ ಕೇಳಿ ನನ್ನ ಕಡೆ ತಿಳ್ಕೊಂಡು ನೀವು ಅದಕ್ಕೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಅದನ್ನು ಕೂಡ ಬೈ ಮಾಡ್ಬೋದು. ಆಮೇಲೆ ಯಾವುದೇ ರೀತಿಯ ಡೀಟೇಲ್ಸ್ ಬೇಕು ನನಗೆ ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ. ನಾನು 100% ಆ ಮೂಲಕ ಕೂಡ ಎಲ್ಲ ರೀತಿಯಲ್ಲೂ ನಾನು ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ಸುತ್ತಮುತ್ತ ಏರಿಯಾ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಈ ಮಾದಾವರ ಸುತ್ತಮುತ್ತ ಪ್ಲೇಸಸ್ ಯಾವುದ್ಯಾವುದು ಅಂದರೆ ನಿಮಗೆ 8ನೇ ಮೈಲಿಂದ ಈ ಮಾದಾವರಕ್ಕೆ ಮ್ಯಾಕ್ಸಿಮಮ್ ಒಂದು 3.5 ಕಿಲೋಮೀಟರ್ ಆಗ್ಬೋದು ಫ್ರೆಂಡ್ಸ್. ಇದು 8ನೇ ಮೈಲಿಂದ ನಿಮಗೆ ಪೀಣ್ಯ ದಾಸಹಳ್ಳಿ ಬರುತ್ತೆ, ಬಗುಳ್ಗುಂಟೆ ಬರುತ್ತೆ, ನೆಲಗದನಹಳ್ಳಿ ಬರುತ್ತೆ, ದೊಡ್ಡಬಿದ್ರಕಲ್ಲು ಬರುತ್ತೆ, ಚಿಕ್ಕಬಿದ್ರಕಲ್ಲು ಬರುತ್ತೆ. ಈ ಕಡೆ ಯಾವುದು ನಾಗಸಂದ್ರ ಮೆಟ್ರೋ ಸ್ಟೇಷನ್ನು, ಜಾಳಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ನು. ಆಮೇಲೆ ಈ ಕಡೆ ಇನ್ನು ಮುಂದಕ್ಕೆ ಹೋದರೆ ಮಾದನಾಯಕನಹಳ್ಳಿ, ಅರಿಶಿನಕುಂಟೆ, ನೆಲಮಂಗಲ ಇವೆಲ್ಲ ಈ ಪ್ಲೇಸ್ಗೆ ಹತ್ತಿರ ಇರೋ ಪ್ಲೇಸಸ್ಗಳು. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟು. ಆ ಪ್ರೆಸ್ಟೀಜ್ ಜಿಂದಾಲಿಂದ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು 2 ಕಿಲೋಮೀಟರ್ಸ್ ಇರ್ಬೋದು. ನೋಡಿ, ಇದು ಮೆಟ್ರೋ ಸ್ಟೇಷನ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 3/4 ಕಿಲೋಮೀಟ್ರು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಅಷ್ಟೇ ಡಿಸ್ಟೆನ್ಸಲ್ಲಿ ಈ ಮನೆ ನಿಮಗೆ ಸಿಗುತ್ತೆ. ಈ ಮನೆಯಿಂದ ನಿಮಗೆ ಜಸ್ಟ್ ಒಂದು 3 to 5 ಕಿಲೋಮೀಟರ್ಸಲ್ಲಿ ನಿಮಗೆ ಸ್ಕೂಲು ಕಾಲೇಜ್ಗಳಂತೂ ಬರನೇ ಇಲ್ಲ ಅಂತಲೇ ಹೇಳ್ಬೋದು. ಕ್ರೈಸ್ಟ್ ಯೂನಿವರ್ಸಿಟಿ ಬರುತ್ತೆ, ಸಪ್ತಗಿರಿ ಯೂನಿವರ್ಸಿಟಿ ಬರುತ್ತೆ, ಸೌಂದರ್ಯ ಕಾಲೇಜ್ ಬರುತ್ತೆ, ಸೌಂದರ್ಯ ಸ್ಕೂಲ್ ಬರುತ್ತೆ, ವಿಡಿಯಾ ಸ್ಕೂಲ್ ಬರುತ್ತೆ, ಆಮೇಲೆ ಆ ಕಡೆ ತ್ರಿವೇಣಿ ಸ್ಕೂಲ್ ಬರುತ್ತೆ, ಆಮೇಲೆ ರೆಡ್ ಹಿಲ್ ಸ್ಕೂಲ್ ಬರುತ್ತೆ. ಇವೆಲ್ಲ ಎಜುಕೇಷನ್ಗೆ ಮಾತ್ರ ಅಲ್ಟಿಮೇಟ್ ಜಾಗ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್, ನಾನು ಈ ರಿಯಲ್ ಎಸ್ಟೇಟ್ ಜೊತೆಗೆ ನಿಮಗೆ ಎಲ್ಲ ರೀತಿಯ ಎಲ್ಲ ಟೈಪ್ ಲೋನ್ಸ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ನಿಮಗೆ ಪರ್ಸ್ನಲ್ ಲೋನ್ ಆಗಲಿ, ಬಿಸ್ನೆಸ್ ಲೋನ್ ಆಗಲಿ, ಹೋಮ್ ಲೋನ್ ಆಗಲಿ, ವೆಹಿಕಲ್ ಲೋನ್ ಆಗಲಿ, ಯಾವುದೇ ರೀತಿಯ ಲೋನ್ಸ್ ಆಗಲಿ ನಾನು ಆ ಲೋನ್ಸ್ಗಳು ಕೂಡ ಮಾಡಿಕೊಡ್ತೀನಿ. ಆಮೇಲೆ ರಿಜಿಸ್ಟ್ರೇಷನು, ಅಗ್ರಿಮೆಂಟು, ನಿಮಗೆ ಮನೆ ತೊಗೊಳ್ಬೇಕಾದ್ರೆ ಏನೇನು ಹೆಲ್ಪ್ ಬೇಕೋ ಎಲ್ಲ ರೀತಿಯ ಕೆಲಸಗಳು ನಾನು 100% ನಿಮಗೆ ಮಾಡಿಕೊಡ್ತೀನಿ. ಇದಲ್ಲದೆ ಮನೆ ತೊಗೊಂಡಿದ್ದಾದಮೇಲೆ ನಿಮಗೆ ಸೋಲಾರ್ ಕನೆಕ್ಷನ್ ಆಗಲಿ, ವಾಟರ್ ಪ್ಯೂರಿಫೈಯರ್ ಆಗಲಿ, ಅದು ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಮತ್ತೆ ಸಿಗೋಣ.